ಕೊಂಡು ಅಧ್ಯಾತ್ಮವನ್ನ ಮಾಡೋರಿಗೆ ಎಷ್ಟು ಬಹುಬೇಗ ಒಲಿತಾನಲ್ಲ, ಬರೀ ಪರಮಾರ್ಥ ಮಾಡೋರಿಗೆ ಒಲಿಯಂಗಿಲ್ಲ ಅಂತ ಜಲ್ದಿ ದೇವ್ರು. ಅವ ಅಂತಾನ, ಸುಮ್ಮನೆ ಒಂದೇ ಕೊಡ ಒತ್ಕೊಂಡದಿದು, ನೋಡನ್ ತಗೋ ಇಳಿಸ್ಕೋತಾನ ತಾನೇ ಅಂತಾನಂತಾವ. ಆದ್ರೆ ಗೃಹಸ್ಥ ಧರ್ಮವಂತನಾಗಿ ಅಧ್ಯಾತ್ಮ ಚಿಂತನೆಯನ್ನ ಮಾಡಾಕತ್ತಿದಂದ್ರ ದೇವ್ರಂತಾನೆ, ಅಪ್ಪ ವಜ್ಜಿ ಭಾಳ ಒತ್ತಾನಿವ ಅಂತಾನ. ಏನು ಜೋಡು ಕೊಡ ಒತ್ತಂಗಂತ್ರಿ. ಹಿಂದಕ್ಕೆಲ್ಲ ಬಾವಿ ಸೇದಿ ನೀರು ತರ್ತಿದ್ರು, ಗೊತ್ತದ ಇಲ್ಲ ನಿಮಗೆ? ಬಾವಿ ಸೇದಿ ನೀರು ತರ್ಬೇಕಾದ್ರೆ ಗಂಡ್ಮಕ್ಳೇ ತರ್ತಿದ್ರು, ಹೆಣ್ಮಕ್ಳು ತರ್ತಿರ್ಲಿಲ್ಲ. ನಾವು ಸಣ್ಣವ್ರಿದ್ದಾಗ ಎರಡೂ ಕಡೆಯಿಂದ ಹೆಗಲ ಮ್ಯಾಗ ಒತ್ಕೊಂಡು ಬಂದ್ರ ಏನಂತಿದ್ರು, ಎರಡೂ ಒತ್ಕೊಂಡು ಬಂದಾನ, ಇಳಿಸ್ಗೋರಿ ಅಂತಿದ್ರೆ ಇಲ್ಲಿ ನೀವು ಒಂದು ಇಳಿಸ್ಗೋರಿ ವಜ್ಜಿ ಆಗ್ಯದ ಅಂತಿದ್ರು. ಹಂಗ ಪರಮಾತ್ಮ ಅಂತಾನ, ಒಂದು ಕಡೆ ಸಂಸಾರ, ಒಂದು ಕಡೆ ಪರಮಾರ್ಥ, ಇದ್ರೊಳಗೆ ಸಿಕ್ಕೊಂಡು ಎಷ್ಟೆಲ್ಲ ಕಷ್ಟಪಡಕತ್ತಾನಲ್ಲಪ್ಪ ಜೀವ, ಅದಕ್ಕೆ ಇವನಿಗೆ ಜಲ್ದಿ ಮುಕ್ತಿ ಕೊಡಬೇಕು ಅಂತ ಪರಮಾತ್ಮ ಜಲ್ದಿ ಒಲಿತಾನಂತ ಪ್ರಪಂಚಕರಿಗೆ. ನೀವು ಮಾಡಕ್ಕೆ ತಯಾರಿಲ್ಲ, ಅದಕ್ಕೆ ಅವ ದೂರ ಆಗಿಬಿಟ್ಟಾನ. ತಿಳಿತಿಲ್ರಿ? ನೀವು ಮಾಡೋದೇ ಬೇರೆ, ನೀವು ಮಾಡೋದೇ ಪಾಪ, ನಾವು ಮಾಡೋದೇ ಕೆಲಸನೇ ವಿಚಿತ್ರ ಮಾಡ್ತಾನ ಮನುಷ್ಯ. ಅದಕ್ಕೆ ಶಾಸ್ತ್ರಗಳು ಹೇಳ್ತಾವ, ಎಚ್ಚರದಿಂದ ಬದುಕಲಿಕ್ಕೆ ಪ್ರಯತ್ನ ಮಾಡಪ್ಪ, ನೋಡಿ ಮಾತಾಡು, ನೋಡಿ ಹೆಜ್ಜೆ ಇಡು, ನೋಡಿ ನೀನು ಜೀವನ ಮಾಡಿದಿ, ವಿಚಾರ ಮಾಡಿದಿ ಅಂತ ಕೇಳಿದ್ರ ಜಗತ್ತಿನೊಳಗೆ ನೀನೇ ಆರಾಧ್ಯ ಅಂತ ಹೇಳ್ತಾರ. ನೀ ದೇವರಾಗತಿ ನೋಡಪ್ಪ. ಆ ತಾಕತ್ತು ಪರಮಾತ್ಮ ನಿನ್ನೊಳಗೆ ಕೊಟ್ಟು ಕಳಿಸ್ಯಾನಂದ ಬಳಿಕ ಆದಷ್ಟು ನೀನು ಒಳ್ಳೆಯವನಾಗು ಅಂತ ತಿಳ್ಕೊಂಡು ಮಹಾತ್ಮರು ನಮಗೆ ಹೇಳಕತ್ತಿದ್ರು, ಯಾರ ದೋಷ ದುರ್ಗುಣಗಳನ್ನು ಎಣಿಸ್ಲಿಕ್ಕೆ ಹೋಗ್ಬೇಡ. ಎಲ್ಲರೊಳಗೂ ಒಳ್ಳೆ ಗುಣನೂ ಅದಾವು, ಎಲ್ಲರೊಳಗೂ ಕೆಟ್ಟ ಗುಣನೂ ಅದಾವು. ಮನುಷ್ಯನ ಸ್ವಭಾವ ಕೆಟ್ಟದ್ದನ್ನು ಅರಸ್ಲಿಕ್ಕೆ ಹೋಗ್ತಾನ. ಹಂಗ ಧರ್ಮ ಮತ್ತು ದುರ್ಯೋಧನ ಇಬ್ಬರಿಗೂ ಕೂಡ ಗುರುಗಳು ಅಧ್ಯಾತ್ಮದ ಚಿಂತನೆಯನ್ನ, ನೈತಿಕತೆಯನ್ನ ಉಪದೇಶ ಮಾಡಿದ ಬಳಿಕ ಪರೀಕ್ಷೆ ಮಾಡಬೇಕು ಅನಿಸಿ ಪರೀಕ್ಷೆಗೆ ಕರೆದ್ರಂತ. ನೋಡಪ್ಪ, ಈ ರಾಜ್ಯದೊಳಗ ಎಷ್ಟು ಮಂದಿ ದುಷ್ಟರದಾರ ನೋಡ್ಕೊಂಡು ಬರ್ರಿ, ಎಷ್ಟು ಮಂದಿ ಒಳ್ಳೆಯವ್ರದಾರ ನೋಡ್ಕೊಂಬ ಹೋಗ್ರಿ ಅಂದ್ರ ಇಬ್ರು ಹೋದ್ರು. ಎಲ್ಲರ್ಕಿಂತ ಜಲ್ದಿ ಬಂದ ಯಾರು? ದುರ್ಯೋಧನ. ಗುರುಗಳಂದ್ರೆ ಹೆಂಗದಪ್ಪ ನಿಮ್ಮ ದೇಶದಾಗ ಜನ ಅಂತ ಕೇಳಿದ್ರಂತ. ಅವಂದ, ಅವ್ರಂತ ದುಷ್ಟರ ಯಾರು ಇಲ್ಲ ಅಂದ. ಎಲ್ಲರೂ ಪಾಪಿಗಳದರಿ, ಎಲ್ಲರೂ ಕೆಟ್ಟವ್ರದರಿ, ಯಾರು ಒಬ್ರು ಒಳ್ಳೆಯವ್ರು ಇಲ್ಲ ನೋಡು ಅಂದ್ಬಿಟ್ರು. ಗುರುಗಳು ತಿಳ್ಕೊಂಡ್ರು ಇವನೇ ಮೊದಲು ಕೆಟ್ಟದನಂತ. ಏನಂದ್ರಿ? ಇವನೇ ಕೆಟ್ಟದನಂತ ಗೊತ್ತಾಯ್ತು ಅವ್ರಿಗೆ. ಅನ್ಲಿಲ್ಲ. ಆಯಿತು, ಧರ್ಮ ಬಂದ ಬಳಿಕ ಹೆಂಗದಪ್ಪ ರಾಜ್ಯದೊಳಗೆ ಎಲ್ಲ ಪ್ರಜೆಗಳು ಅಂತ ಕೇಳಿದ್ರಪ್ಪ, ಎಲ್ಲರೂ ಧರ್ಮಾತ್ಮರದಾರ, ಪುಣ್ಯಾತ್ಮರದಾರ. ಅವ್ರನ್ನ ನಾವು ನೋಡಿದಾಗ ನನಗನಿಸ್ತು ನಾನೇ ಒಬ್ಬ ಕೆಟ್ಟ, ಎಲ್ಲರೂ ಕೂಡ ಒಳ್ಳೆಯವರದಾರ ಅಂತ ನನಗನಿಸ್ತು ನೋಡು ಅಂದಂತ. ಹೆಂಗಿರ್ಬೇಕ್ರಿ ಅವನ ಮನಸ್ಸಿನೊಳಗೆ ಉದಾರತ, ಎಷ್ಟು ದೊಡ್ಡ ವ್ಯಕ್ತಿತ್ವ ಧರ್ಮರಾಯಂದು. ಅವನ ಕಣ್ಣಿಗೆ ಎಲ್ಲರೂ ಒಳ್ಳೆಯವರೇ, ಇವನ ಕಣ್ಣಿಗೆ ಎಲ್ಲರೂ ಕೆಟ್ಟವ್ರೆ. ಎಂಥ ಚಸ್ಮಾ ಹಾಕೋತಿದಿ ಅಂತ ಜಗತ್ತು ಕಾಣ್ತದ, ಹೌದಂತೀರ ಇಲ್ಲ? ಚಸ್ಮಾ ಚಲೋ ಹಾಕ್ಕೋಬೇಕ್ರಿ, ಅಂದರೆ ಚಂದ ಕಾಣತ್ತದ. ನೀ ಏನಾರ ಕೆಂಪು ಚಸ್ಮಾ ಹಾಕ್ಕೊಂಡು ಕೆಂಪು ಕಾಣಕತ್ತದಂದ್ರ ಬೆಳ್ಳಂದು ಹಾಕೋ, ಎಲ್ಲ ಬೆಳ್ಳಗೆ ಕಾಣ್ತದ. ಕರಿದು ಹಾಕ್ಕೊಂಡು ಕರ್ರಗೆ ಕಾಣ್ತದ, ಹಳದಿದು ಹಾಕ್ಕೊಂಡು ಹಳದಿದು ಕಾಣ್ತದ, ಹಸ್ರದ್ದು ಹಾಕ್ಕೊಂಡು ಹಸ್ರು ಕಾಣ್ತದ. ಜಗತ್ತು ನೀ ಹೆಂಗೆ ನೋಡ್ತಿ ಹಂಗೆ ಕಾಣ್ತದ. ಒಳ್ಳೆಯವ್ರದಾರಂತ ನೋಡಿದಿ, ಒಳ್ಳೆಯವ್ರು ಕಾಣ್ತಾರ. ಕೆಟ್ಟವ್ರದಾರಂತ ನೋಡಕತ್ತಿದಿ, ಕೆಟ್ಟವ್ರು ಕಾಣ್ತಾರ. ಅದಕ್ಕೆ ಮಹಾತ್ಮರು ಎಲ್ಲರಲ್ಲಿನೂ ಒಳ್ಳೆಯ ಗುಣಗಳದವು, ಅವುಗಳನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡು. ಕೆಟ್ಟ ಗುಣಗಳನ್ನು ನೋಡಿ ಮಾತಾಡಿ ನೀ ಕೆಟ್ಟವನ್ಸ್ಕೊಳಕ್ಕೆ ಹೋಗ್ಬೇಡಪ್ಪ. ಆ ನಿಂದ ಮಾಡಿ ಪಾಪವನ್ನು ನೀ ತಗೋಬೇಡ ಅಂತ ತಿಳ್ಕೊಂಡನೆ ಶಾಸ್ತ್ರಗಳು ನಮ್ಮೆಲ್ಲರಿಗೂ ಉಪದೇಶ ಮಾಡಿದ್ವು. ನಿಂದ ಮಾಡೋದ್ರಿಂದ ಏನೇನಾಗುತ್ತದ ಅಂತ ಕೇಳಿದ್ರ ಅವರಂತರ, ರಾಜನಿಂದ ಬಂಧನಶ್ಚೈವ, ಯತಿನಿಂದ ಕುಲಕ್ಷಯಂ, ಹರನಿಂದ ದರಿದ್ರಾಚ. ಶಾಸ್ತ್ರಗಳು ಹೇಳಿದ ವರ್ಣನೆ ಮಾಡ್ತಾವು. ರಾಜನ ನಿಂದ ಮಾಡಿದ ಅಂದ್ರ ಏನಾಗ್ತದಂದ್ರೆ ಬಂಧನಕ್ಕೆ ಒಳಗಾಗ್ತಾನ. ನೋಡ್ರಿ, ನೀವು ಚಲೋ ಅನ್ಕೋತ ಹೋದ್ರಿ ದೊಡ್ಡವ್ರಿಗೆ ಅಂದ್ರ ಚಲೋ ಇಡ್ತಾರೆ ನಿಮ್ಮನ್ನು. ಇಲ್ಲ ಒಂದು ವೇಳೆ ಅವ್ರದೇ ನಿಂದ ಮಾಡ್ಕೋತ ತಿರ್ಗಾಕತ್ತಿ ಬಿಟ್ಟೆ ಅಂದ್ರ ಯಾವಾಗ ಏನು ಮಾಡ್ತಾರೋ ದೊಡ್ಡವ್ರು ಯಾರಿಗೆ ಗೊತ್ತ್ರಿ. ಅದಕ್ಕೆ ದೊಡ್ಡವರು ಎಷ್ಟು ಕೆಟ್ಟವ್ರಿದ್ರೂ ಕೂಡ ಏನು ಮಾಡ್ತಾರೆ, ಹೊಗಳ್ಕೋತಾನೆ ಹೋಗ್ತಾರ. ಹೊಗಳ್ತಿರೇ ಇಲ್ಲ, ಹೊಗಳಿರೇ ಇಲ್ಲ. ಎಲೆಕ್ಷನ್ ಬಂದಿರ್ತಾವ, ನಿಂತಿರ್ತಾರಿಲ್ಲ ಪಕ್ಷದೊಳಗೆ, ಆಯಾ ಪಕ್ಷದವರು ಬಂದಿರ್ತಾರ. ಪ್ರಸಾರ ಮಾಡಕ್ಕೆ ಬಂದಾಗ ಏನು ಭಾರಿ ಭಾರಿ ವರ್ಣನೆ ಮಾಡ್ತಾರ. ಒಂದು ಕೆಲಸ ಮಾಡಿರಲ್ಲ ಅವ,
ಎಷ್ಟು ಸಲ ಅವನು ಆರಿಸಿ ತಂದಿರ್ತೀರಿ ಕರೆ ಒಂದು ಕೆಲಸ ಮಾಡಿಲ್ಲ ಅವ್ರು ದೊಡ್ಡವ್ರ ಶಾಸಕರು. ಆದರೂ ಕೂಡ ನೀವೇನಂದ್ರೆ ನಮ್ಮ ಶಾಸಕರು ಹಂಗದರಿ ಹಿಂಗದರಿ ಅಂತ ಬಣ್ಣ ಹಚ್ಚಿ ಚಂದ ವರ್ಣನೆ ಮಾಡ್ತೀರಿ ನೀವು. ಯಾಕೆ ಬೇಕು ಯಪ್ಪ? ಮತ್ತು ದೊಡ್ಡವ್ರನ್ನ ಕೆದರಿ ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು ಎದಕ್ಕೆ ಬೇಕಾಗ್ಯದ? ಸೋಮು ಒಂದು ಕಳಿಸ್ಬಿಟ್ರೆ ಆತ್ ಮುಂದಕ್ಕೆ ಅಂತೀರಿ ನೀವು ಶಾಣ್ಯರು, ಹೌದಿಲ್ರಿ? ಯಾಕಂದ್ರೆ ಗೊತ್ತದ ನಿಮಗೆ, ರಾಜನ ನಿಂದ ಮಾಡಿದಂದ್ರೆ ಏನಾಗ್ತದ? ಬಂಧನ ಪ್ರಾಪ್ತಿ ಆಗ್ತದ. ದುರ್ಯೋಧನ ದುಷ್ಟ ಇದ್ದ. ಪಾಂಡವರನ್ನ ಕೊಲ್ಲಲಿಕ್ಕೆ ಪ್ರತಿ ಕ್ಷಣ ಪ್ರಯತ್ನ ಮಾಡ್ತಿದ್ದ. ಯಾವಾಗ ಪಾಂಡವರಿಗೆ ಇಂದ್ರಪ್ರಸ್ಥವನ್ನ ಪ್ರದಾನ ಮಾಡಿದ್ರು, ಒಂದಿಷ್ಟು ಜಾಗ ಕೊಟ್ಟರು, ಕೃಷ್ಣ ಪರಮಾತ್ಮ ಪಾಂಡವರನ್ನ ಅಲ್ಲಿ ಕರ್ಕೊಂಡು ಹೋಗಿ ಏನು ಮಾಡಿದ? ಅಲ್ಲಿ ಒಂದು ಅರಮನೆಯನ್ನ ಕಟ್ಟಬೇಕು ಅವ್ರಿಗೆ ಇರಲಿಕ್ಕೆ ಅಂತ ತಿಳ್ಕೊಂಡು ದೇವಶಿಲ್ಪಿಯನ್ನ ಕರೆದು ವಿಶ್ವಕರ್ಮನಿಂದ ಒಂದು ಸುಂದರವಾಗಿರ್ತಕ್ಕಂಥ ಅರಮನೆಯನ್ನ ಕಟ್ಟಿದ್ದ. ಎಷ್ಟು ವಿಚಿತ್ರವಾದ ಅರಮನೆ ಇತ್ತಂದ್ರೆ ಅದು ಎಲ್ಲರ ಮನೆಯಂಗಿರಲಿಲ್ಲ. ಅದು ಆ ಅರಮನೆಯನ್ನ ಬಹಳ ವಿಚಿತ್ರ ರೂಪದಿಂದ ಕಟ್ಟಿದ್ದ. ಆ ಮನೆ ಓಪನಿಂಗಿಗೆ ಕರಿಬೇಕಲ್ಲ, ಎಲ್ಲರಿಗೆ ಆಮಂತ್ರಣ ಕೊಟ್ಟಿದ್ದ. ಅದರೊಳಗ ಕೌರವರಿಗೂ ಆಮಂತ್ರಣ ಇತ್ತು. ಹೋಗಿ ಅವರಿಗೂ ಭೀಷ್ಮ, ದ್ರೋಣ, ಕೃಪಾಚಾರ್ಯ, ದುರ್ಯೋಧನ ಮೊದಲಾಗಿರ್ತಕ್ಕಂಥವ್ರೆಲ್ಲರಿಗೂ ಆಮಂತ್ರಣ ಕೊಟ್ಟು ಬಂದಿದ್ರು. ಹೋಗಾನು ನೋಡಿ ಬರ್ಬೇಕು ಹೆಂಗದ, ಹೆಂಗೆ ಕಟ್ಟ್ಯಾರಂತ ಹೋಗಿ ಬರ್ಬೇಕಂತ ತಿಳ್ಕೊಂಡು ಇವನು ಬಂದ ದುರ್ಯೋಧನ. ಎಲ್ಲರೂ ಬಂದಿದ್ರು. ನೋಡಿದ್ರು ವಿಚಿತ್ರ ಕಾಣಿಸ್ತಿತ್ತು. ಎಲ್ಲ ಪೂಜೆ ಮುಗಿದ ಬಳಿಕ ನಾ ಅರಮನೆಯನ್ನ ನೋಡಿ ಬರ್ತೀನಿ ಅಂತ ತಿಳ್ಕೊಂಡು ಒಬ್ಬನೇ ಹೋದಂತ ದುರ್ಯೋಧನ. ಅದು ಭಾರಿನೇ ಇತ್ರಿ. ಎಲ್ಲಿ ಬಾಗ್ಲದ ಅಂತ ಹೊಕ್ಕಿದ್ದ ಅದು ಗಾಡಿ ಇರ್ತಿತ್ತು. ಹೋದಾಗ ಗಾಡಿಗೆ ಬಡ್ಕೊಂಡ ತಲಿ. ಮತ್ತವ್ರು ದಾಸಿಯರು ಹೇಳಿದ್ರು, ಇಲ್ಲದರಿ ರಾಜಕುಮಾರ ಅಂತ ಹೇಳಿದ್ರು. ಆ ಕಡೆ ಹೋದ. ನೀರು ಕಂಡಂಗೆ ಕಾಣಕತ್ತಿತ್ತು. ನೀರದವಂತ ಲುಂಗಿ ಎತ್ಕೊಂಡು ಹೋಗ್ತಿದ್ದ. ಅದು ನೆಲ ಇತ್ತು. ಇಟ್ಟು ವಿಚಿತ್ರ ಇತ್ತು. ಎಲ್ಲಿ ನೆಲ ಕಂಡಂಗೆ ಕಾಣಕತ್ತದ, ಇದು ಏನು ಬಿಡು ನೆಲ ಅದಂತ ಹೋದ. ನೀರಿತ್ತು, ದಬ್ ಅಂತ ಬಿದ್ದ. ನೀರಾಗ ಬಿದ್ದ. ಇದನ್ನ ನೋಡಿ ಮ್ಯಾಲೆ ನಿಂತಿದ್ಲಲ್ಲ ದ್ರೌಪದಿ, ಸುಮ್ ಕುಂದಿರ್ಲಿಲ್ಲ. ಅಂದಶ್ಯ ಪುತ್ರ ಅಂದಹ ಅಂದ್ಬಿಟ್ಲು. ಸುಮ್ ಕುಂತ್ರ ಅಕ್ಕಿತ್ತಿಲ್ರಿ, ದೊಡ್ಡವ್ರ ಲೆಕ್ಕ. ಕುಡ್ಡನ ಮಗ ಕುಡ್ಡ ಅಂದ್ಬಿಟ್ಲು. ಇದು ಒಂದು ಮಾತ, ಆಕೆ ಆಡಿರ್ತಕ್ಕಂಥ ಈ ಕೆಟ್ಟ ಮಾತ ಏನಾಯ್ತ್ರಿ? ಮಹಾಭಾರತಕ್ಕೆ ಬೀಜಾಗಿ ಕುಂತ್ಕೋತದು. ಎಷ್ಟು ವಿಚಿತ್ರ ಅಂತೀರಿ ನೀವು. ಯಾವಾಗ ನನ್ನ ಕುಡ್ಡನ ಮಗ ಕುಡ್ಡ ಅದಾಳಂದ್ರೆ ಶೇಡು ತೀರಿಸ್ಕೋಬೇಕಂತ ತಿಳ್ಕೊಂಡು ವೈರದಿಂದ ಶಕುನಿಯ ಸಹಾಯದಿಂದ ದ್ಯೂತ ಕ್ರೀಡವನ್ನಾಡಿ, ಕಪಟ ರೀತಿಯಿಂದ ದ್ಯೂತವನ್ನಾಡಿ ಪಾಂಡವ್ರನ್ನ ಸೋಲಿಸಿ ಆಕೆಯ ಮಾನಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಯಾಕ ಅಂತ ಕೇಳಿದ್ರ, ಒಂದು ಮಾತಾಡಿದ್ದಕ್ರಿ. ಎಷ್ಟು ಮಾತು ಕೆಟ್ಟದ ನೋಡ್ರಿ. ಒಂದು ಮಾತಿಗಾಗಿ ಮಹಾಭಾರತ ಆಗಿ ಹೋಯಿತು. ಒಂದೇ ಒಂದು ಮಾತು ತಗೊಂಡಿದ್ದ ದಶರಥ. ಯಾರಿಂದ? ಕೈಕೈಯಿಂದ. ಏನೋ ಯುದ್ಧದೊಳಗ ದಶರಥನನ್ನ ರಕ್ಷಣೆ ಮಾಡಿದ್ಲು ಕೈಕೈ. ಆಕೆನೂ ಯುದ್ಧ ಮಾಡ್ತಿದ್ಲು. ಯಾವಾಗ ದೇವಾಸುರ ಸಂಗ್ರಾಮದೊಳಗ ಸಹಾಯಕ್ಕಾಗಿ ಹೋಗಿರ್ತಕ್ಕಂಥ ಪ್ರಸಂಗದೊಳಗ ಸಾರಥಿತನವನ್ನು ವಹಿಸ್ಕೊಂಡು ಹೋಗಿದ್ಲಂತ ಕೈಕೈ. ಅವಾಗ ಮೂರ್ಛಿತನಾಗಿ ಬಿದ್ದ. ಇನ್ನೇನು ಪ್ರಾಣ ತೆಗಿತಾರ ಅಂತಕ್ಕಂಥ ಪ್ರಸಂಗದೊಳಗ ದೂರ ಒಡ್ಕೊಂಡು ಹೋಗಿ ತಾನು ಯುದ್ಧವನ್ನು ಮಾಡಿದ್ಲಂತ ಕೈಕೈ. ಅವಾಗ ಖುಷಿಯಾಗಿ ಮಾತು ಕೊಟ್ಟಿದ್ದ. ಏನು ವರ ಬೇಡ್ತಿ ಬೇಡು ಅಂದಾಗ, ಪ್ರಸಂಗ ಬಂದಾಗ ಬೇಡ್ತೀನಿ ಆ ಮಾತುಗಳನ್ನು ಅಂತ ಅಂದಿರ್ತಕ್ಕಂಥ ಕೈಕೈ. ಯಾವಾಗ ರಾಮನ ಪಟ್ಟಾಭಿಷೇಕ ಆಗ್ತದಂತಕ್ಕಂಥ ಸುದ್ದಿ ಗೊತ್ತಾಯಿತು, ಮಂತರೆ ಅಂತಕ್ಕಂಥ ಪಾಪಿಯ ಮಾತನ್ನ ಕೇಳಿ ಏನಾಯ್ತ್ರಿ? ರಾಮನನ್ನ ಅರಣ್ಯಕ್ಕೆ ಕಳಿಸಿಕೊಟ್ಲು. ಆ ಮಾತಿನ ಸಹಾಯದಿಂದ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ರಾಮ 14 ವರ್ಷ ವನವಾಸ ಮಾಡಬೇಕಂತಕ್ಕಂಥ ಈ ಮಾತುಗಳು ಏನಾದವು? ಸೀತೆಯ ಅಪಹರಣ ಆಯಿತು, ರಾವಣನ ಜೊತೆ ಯುದ್ಧ ಮಾಡಬೇಕಾಯ್ತು, ಇಡೀ ರಾಮಾಯಣನೇ ಮುಗಿದೋಯ್ತು. ಎದ್ರ ಕಾಲಾಗ್ರಿ? ಮಾತಿನ ಕಾಲಾಗ. ಅದಕ್ಕೆ ಶಾಸ್ತ್ರಗಳು ಏನು ಹೇಳ್ತಾವು? ರಾಜನಿಂದ ಬಂಧನಶ್ಚೈವ ಯತಿನಿಂದ ಕುಲಕ್ಷಯಂ. ನೋಡ್ರಿ, ಸಾಮಾನ್ಯ ಒಬ್ಬ ರಾಜನ ನಿಂದ ಮಾಡಿದ್ರನೇ ನಿನ್ನ ಜೀವಕ್ಕೆ ಅಪಾಯದ ಅಂದ್ರ, ಒಬ್ಬ ಮಹಾತ್ಮನ ಜೊತೆ ಹೆಂಗ ವರ್ತನೆ ಮಾಡ್ಬೇಕಂತಕ್ಕಂಥ ಜ್ಞಾನ ಇರಲಿಲ್ಲ ಅಂದ್ರ ಏನಾಗ್ತದ ಗೊತ್ತದ? ಏನು ಅರುತು
ಮಹಾತ್ಮನ ನಿಂದ ಮಾಡಿದಿ ಅಂದ್ರ ನಿನ್ನ ಇಡೀ ವಂಶನೇ ಸರ್ವನಾಶ ಆಗಿಬಿಡ್ತದ ಅಂತಾರವ್ರು. ಅದಕ್ಕೆ ಯಾವತ್ತೂ ಕೂಡ ಮಹಾತ್ಮರ ನಿಂದೆಯನ್ನ, ಸಂತ ನಿಂದೆಯನ್ನ ಮಾಡಲಿಕ್ಕೆ ಹೋಗ್ಬೇಡಪ್ಪ, ಎಚ್ಚರದಿಂದ ಬದುಕಲಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳಕತ್ತಾರ. ಇದನ್ನ ಪುರಂದರದಾಸರು ನಿಂದ ಮಾಡಿದವರ ಪರಿಸ್ಥಿತಿ ಏನಾಯಿತು ಅಂತಕ್ಕಂಥದ್ರ ಬಗ್ಗೆ ಬಹು ಸುಂದರವಾಗಿರ್ತಕ್ಕಂಥ ಒಂದು ಪದ್ಯವನ್ನು ರಚನೆ ಮಾಡಿದಾರ. ಈಗ ಅದನ್ನು ಹಾಡ್ತಾರ, ನಾವು ನೀವೆಲ್ಲ ಕೇಳಿ ಆನಂದಿಸೋಣ.